ಸಾರಿಗೆ ಮುಷ್ಕರದ ವಿಚಾರವಾಗಿ ಒಂದು ದಿನ ಬ್ರೇಕ್ ಹಾಕಿದೆ ಹೈಕೋರ್ಟ್. ಈಗ ನಾಳೆ ಒಂದು ದಿನದ ಮಟ್ಟಿಗೆ ಮುಂದೂಡುವಂತೆ ನಿರ್ದೇಶನವನ್ನು ಕೊಟ್ಟಿದೆ. ಈಗ ಮಾನ್ಯ ಹೈಕೋರ್ಟ್ ಇಲ್ಲದೇ ಇದ್ರೆ ಖಂಡಿತ ನಾಳೆ ಒಂದು ಬಸ್ಸು ಕೂಡ ರಸ್ತೆಗೆ ಇಳಿತಾ ಇರಲಿಲ್ಲ, ಬಹಳ ತೊಂದರೆ ಆಗ್ತಾ ಇತ್ತು. ಏಕಾಏಕಿ ಈ ರೀತಿಯಾದಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ರೆ ನಿರ್ಧಾರ ಆಗಿತ್ತು. ಬಟ್ ಈಗ ಒಂದಿನ ಬ್ರೇಕನ್ನು ಹಾಕಿದೆ ಹೈಕೋರ್ಟ್. ಅಂದರೆ ಒಂದಿನದ ಆದಮೇಲೆ ಇವರು ಮುಷ್ಕರವನ್ನು ಮಾಡ್ತಾರೆ ಅನ್ನೋದು ಕನ್ಫರ್ಮು. ಸರ್ಕಾರ ಕೂಡ ಕಾಲಾವಕಾಶವನ್ನು ಕೇಳಿತ್ತು. ರಾಜ್ಯ ಸರ್ಕಾರದ ಮನವಿಗೆ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ. ಹಾಗಾಗಿ ಒಂದು ದಿನದ ಮಟ್ಟಿಗೆ ಮುಷ್ಕರ ಮುಂದೂಡಬೇಕು ಅನ್ನುವಂತಹ ಸೂಚನೆ. ನಾಳೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಇದೀಗ ಮುಂದೂಡಿಕೆಯನ್ನ ಮಾಡಿದೆ. ಅಂದರೆ ಈಗ ಹೈಕೋರ್ಟ್ನ ನಿರ್ದೇಶನ ಏನು ಬರುತ್ತೋ ಅದನ್ನು ನೋಡಿಕೊಂಡು ಈ ಸಾರಿಗೆ ಸಂಘಟನೆಗಳ ಮುಖಂಡರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಇವತ್ತಿನ ಒಂದು ಸಂಧಾನ ಸಭೆ ಅಂತೂ ವಿಫಲ ಆಯಿತು. ಮುಖ್ಯಮಂತ್ರಿಗಳು ಅನಂತ್ ಸುಬ್ರಾವ್ ಸೇರಿದಂತೆ ಸಾಕಷ್ಟು ಮುಖಂಡರನ್ನ ಕರೆದಿದ್ರು. ಜೊತೆಗೆ ಇವರು ಹಿಂಬಾಕಿಯನ್ನು ಕಂಪ್ಲೀಟಾಗಿ ಕೊಡಬೇಕು ಅಂತ ಕೇಳಿದರು. ಆದರೆ ಅಷ್ಟು ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಸಿದ್ದರಾಮಯ್ಯನವರು ಹೇಳಿಬಿಟ್ರು. ಹಾಗಾಗಿ ಅವರು ಸಭೆಯಿಂದ ಹೊರಗಡೆ ಬಂದರು. ಈಗ ಮುಷ್ಕರವನ್ನು ಮಾಡೇ ಮಾಡ್ತೀವಿ ಅಂಥೇಳಿ ಸರ್ಕಾರಕ್ಕೆ ಸೆಡ್ಡು ಹೊಡೆದ್ರು. ಈಗಾಗಲೇ ಕರಪತ್ರಗಳನ್ನು ಕೂಡ ಹಂಚಿದ್ರು. ಬಹುತೇಕವಾಗಿ ನಾಳೆ 4 ನಿಗಮಗಳ ಬಸ್ಗಳು ರಸ್ತೆಗಿಳಿಯಲ್ಲ ಅಂಥೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಹೈಕೋರ್ಟ್ ಈಗ ಒಂದು ದಿನ ಮುಂದೂಡಬೇಕು ಅಂಥೇಳಿ ನಿರ್ದೇಶನವನ್ನು ಕೊಟ್ಟಿದೆ. ಅಂದರೆ ಬೇಡಿಕೆಯನ್ನು ಈಡೇರಿಸೋಕ್ಕೆ ಕಾಲಾವಕಾಶವನ್ನು ಕೊಡಬೇಕು ಅಂಥೇಳಿ ಸರ್ಕಾರ ಕೂಡ ಕೇಳಿಕೊಂಡಿದೆ. ಸರ್ಕಾರದ ಮನವಿಗೂ ಕೂಡ ಅಸ್ತು ಅಂತ ಹೇಳಿದೆ. ಹಾಗಾದರೆ ನಾಳೆ ಮುಷ್ಕರ ಮಾಡಬೇಕೋ ಬೇಡವೋ ಇನ್ನೂ ಗೊಂದಲದಲ್ಲಿ ಸಾರಿಗೆ ನೌಕರಿದ್ದಾರೆ. ಹೈಕೋರ್ಟ್ ಆದೇಶ ಪ್ರತಿ ಪರಿಶೀಲಿಸಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಕೆಲವೇ ಕ್ಷಣಗಳಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಯುತ್ತೆ. ಮುಷ್ಕರ ಮುಂದೂಡಿಕೆ ಬಗ್ಗೆ ನಿರ್ಧಾರ ಸಾಧ್ಯತೆಗಳಿದ್ದಾವೆ. ನೋಡಿ, ಈಗ ಮುಷ್ಕರ ನಡೆಸಬೇಕು ಬೇಡವೋ ಅನ್ನುವಂಥ ಗೊಂದಲದಲ್ಲಿ ಆ ಸಾರಿಗೆ ಸಂಘಟನೆಗಳ ಮುಖಂಡರಿದ್ದಾರೆ. ಹೈಕೋರ್ಟ್ ಆದೇಶ ಏನಿದೆ ಅದರ ಪ್ರತಿ ಅವರ ಕೈಗೆ ಸೇರಬೇಕು. ಅದನ್ನು ನೋಡಿಕೊಂಡು ಆಮೇಲೆ ಅವರು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಒಂದು ಸಭೆ ನಡೆಯುತ್ತೆ. ಅದರಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಮುಂದೂಡಬೇಕಾ ಅಥವಾ ನಾಳೆನೇ ಮಾಡಬೇಕಾ ಅಂಥೇಳಿ ಬಹುತೇಕವಾಗಿ ನಮ್ಗನ್ನಿಸ್ತಾ ಇದೆ ಹೈಕೋರ್ಟ್ನ ಒಂದು ನಿರ್ದೇಶನ ಏನಿದೆ ಅದಕ್ಕೆ ಇವರು ಗೌರವ ಕೊಟ್ಟು ಒಂದು ದಿನ ಮುಂದೂಡುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಹಾಗಾದರೆ ಸಾರಿಗೆ ಇಲಾಖೆಯ ನೌಕರರ ಬೇಡಿಕೆಗಳೇನೇನು ಅಂತ ಹೇಳಿ ನೋಡ್ತಾ ಹೋಗೋದಾದರೆ 1800 ಕೋಟಿ ರೂಪಾಯಿ ಹಿಂಬಾಕಿಯನ್ನು ಪಾವತಿ ಮಾಡಬೇಕು, ಕಂಪ್ಲೀಟಾಗಿ ಕೊಡಬೇಕು ಅಂತ. ಕೋಟ್ಯಾಂತರ ರೂಪಾಯಿ PF ಬಾಕಿ ಇದೆ, ಅದನ್ನು ಕೂಡ ಪಾವತಿ ಮಾಡಬೇಕು. ಜೊತೆಗೆ ಸಂಬಳ ಹೆಚ್ಚಳ ಮಾಡಬೇಕು ಅನ್ನುವಂಥ ಒತ್ತಾಯ ಅವ್ರದ್ದು. ಬಹಳ ವರ್ಷಗಳಿಂದ ಕೇಳ್ಕೊಂಡು ಬರ್ತಾ ಇದ್ರು. ಯಾವ ಸರ್ಕಾರಗಳು ಕೂಡ ಮಾಡಿರಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರದೇ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕೇಳಿರೋದವರು ಹಿಂಬಾಕಿ ಕಂಪ್ಲೀಟ್ ಆಗಿ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನೋದು. ಜೊತೆಗೆ 38 ತಿಂಗಳ ಹಿಂಬಾಕಿ ಕೊಡೋಕೆ ಸಾಧ್ಯ ಇಲ್ಲ ಅಂಥೇಳಿ ಸರ್ಕಾರ ಈಗ ತಿರುಗೇಟನ್ನೋದಕ್ಕಿಂತ ಹಿಂದೇಟನ್ನು ಹಾಕ್ತು. ಹಾಗಾಗಿ ಇದು ಅವರ ಮುನಿಸಿಗೆ ಕಾರಣ ಆಯಿತು. 38 ತಿಂಗಳ ನಿಮಗೆ ಕೊಡೋಕ್ಕಾಗೋದಿಲ್ಲ, ಸದ್ಯಕ್ಕೆ 14 ತಿಂಗಳದು ಹಿಂಬಾಕಿಯನ್ನು ಮಾತ್ರ ಕೊಡ್ತೀವಿ ಅಂತೇಳಿ. ಹಾಗಾಗಿ ಅವರು ಈಗ ನಿರ್ಧಾರಕ್ಕೆ ಬಂದಿದ್ದಾರೆ. ನೌಕರರ ವಾದ ಏನು ಹಾಗಾದರೆ? 38 ತಿಂಗಳ 1800 ಕೋಟಿ ಹಿಂಬಾಕಿಯನ್ನು ಸರ್ಕಾರ ಪಾವತಿಯನ್ನು ಮಾಡಬೇಕಾಗಿದೆ. ಈಗ ಎಲ್ಲವನ್ನು ಕೊಡಲು ಆಗದಿದ್ರೆ ಸ್ವಲ್ಪ ಆದರೂ ಪಾವತಿಸಿ. ಸದ್ಯಕ್ಕೆ ಅವ್ರು ಕೇಳ್ತಾ ಇರೋದು 800 ಕೋಟಿ. 1800 ಕೋಟಿ ಆಗದಿದ್ರೆ 800 ಕೋಟಿ ಪಾವತಿ ಮಾಡಿ, ನಂತರ ಕಂತಿನ ರೂಪದಲ್ಲಿ 1000 ಕೋಟಿ ರೂಪಾಯಿ ಪಾವತಿ ಮಾಡಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಆದರೆ 30 ತಿಂಗಳ ಹಿಂಬಾಕಿಯನ್ನು ಕೂಡ ಕೊಡಲೇಬೇಕು ಅಂಥೇಳಿ ಪಟ್ಟನ್ನು ಹಿಡಿದಿದ್ದಾರೆ. ನೋಡಿ, ಈಗ 38 ತಿಂಗಳದ್ದು 1800 ಕೋಟಿ ಆಯ್ತಪ್ಪ, 800 ಕೋಟಿ ಆರಂಭದಲ್ಲಿ ಕೊಡಿ, ಆಮೇಲೆ ಕಂತಿನ ರೂಪದಲ್ಲಿ 1000 ಕೋಟಿ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಗಣೇಶ್ ಹೆಗಡೆ, ನಾಳೆ ಮುಷ್ಕರದ ಬಗ್ಗೆ ಇನ್ನೂ ಗೊಂದಲಗಳು ಹಾಗೇ ಇದೆಯಾ? ಸರ್ಕಾರ ಯಾಕೆ ಅವರ ಮನವೊಲಿಸುವಲ್ಲಿ ವಿಫಲವಾಯಿತು? ಯಾಕೆ ಸರ್ಕಾರ ಈ ನಿಟ್ಟಿನಲ್ಲಿ ಅವರಿಗೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ? ಜನಸಾಮಾನ್ಯರಿಗೆ ಖಂಡಿತ ಮುಷ್ಕರ ಆದರೆ ದೊಡ್ಡ ಮಟ್ಟದ ತೊಂದರೆ ಆಗುತ್ತೆ ಅಂತ ಅನಿಸ್ತಾ ಇದೆ. ಯಾವಾಗ ನಿರ್ಧಾರಕ್ಕೆ ಬರ್ಬೋದು ಫೈನಲಿ ಇದು? ಪ್ರಭು, ಮುಖ್ಯವಾಗಿ ಇನ್ನೂ ಕೂಡ ಇದು ಗೊಂದಲದ ಗೂಡಾಗೆ ಇರುವಂಥದ್ದು. ಈಗಾಗಲೇ ಸಾರಿಗೆ ನೌಕರರಲ್ಲಿ 2
ಬಣ ಇದೆ. ಒಂದು ಜಂಟಿ ಕ್ರಿಯಾ ಸಮಿತಿ, ಹಾಗೇನೆ ಕಾರ್ಮಿಕ ಒಕ್ಕೂಟ. ಜಂಟಿ ಕ್ರಿಯಾ ಸಮಿತಿ ಬಣ ಈಗಾಗಲೇ CM ಜೊತೆಗೆ ಅಥವಾ ಸಚಿವರ ಜೊತೆಗೆ ಮಾತುಕತೆ ನಡೆಸುವಂಥದ್ದು, ಅದು ಎರಡನೇ ಸುತ್ತಿನ ಸಭೆ ನಡೆಯಬೇಕಾಗಿದೆ. ಈಗ ಮುಂಚಿತವಾಗಿ ಕಾರ್ಮಿಕ ಒಕ್ಕೂಟಗಳ ಕ್ರಿಯಾ ಸಮಿತಿ ಅಂದರೆ ಕಾರ್ಮಿಕ ಒಕ್ಕೂಟಗಳೇನಿದೆ, ಅನಂತ್ ಸುಬ್ರಾವ್ ಅವರ ನೇತೃತ್ವದ ನೌಕರರ ಮುಖಂಡರು ಅವ್ರ ಜೊತೆ ಈಗ ಸತತವಾಗಿ 2 ಗಂಟೆಗಳ ಕಾಲ CM ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಮುಖ್ಯವಾಗಿ ಶ್ರೀನಿವಾಸ್ ಅವರ ಶಿಫಾರಸು ಅಂತಂದರೆ ಸಿಂಗಲ್ ಮ್ಯಾನ್ ಕಮಿಟಿ ಏನು ಶಿಫಾರಸು ಮಾಡಿತ್ತು, 1/3/2023 ನಂತರದ ಏನು ವೇತನದ ಹಿಂಬಾಕಿ ಅಂದರೆ ಅರಿಯರ್ಸನ್ನು ನೀಡಬೇಕು ಅಂತ ಏನಂತ ಶಿಫಾರಸು ಮಾಡಿತ್ತು, ಅದನ್ನು ನಮಗೆ ಬಿಡುಗಡೆ ಮಾಡಿ ಅನ್ನುವಂತಹ ಒಂದು ಮೇಜರ್ ಅಜೆಂಡಾವನ್ನು ಇಟ್ಕೊಂಡು ಸಾರಿಗೆ ನೌಕರರು ಮುಷ್ಕರವನ್ನು ಕರೆ ಕೊಟ್ಟಿದ್ದಾರೆ. ಅಂತಂದರೆ ಈ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಆರ್ಥಿಕವಾಗಿ ಹೊರೆ ಆಗುತ್ತೆ. ಈಗಾಗಲೇ 2200 ಕೋಟಿಗೂ ಹೆಚ್ಚಿನ ಮೊತ್ತದ ಹೆಚ್ಚುವರಿ ಹಣವನ್ನು ಈಗ ಸರ್ಕಾರ ಭರಿಸಬೇಕಾಗತ್ತೆ. ಅದಕ್ಕೆ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ನೀಡಲಾಗ್ತಾ ಇಲ್ಲ. CM ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಸ್ಪಷ್ಟವಾಗಿ ಸಾರಿಗೆ ನೌಕರರಿಗೆ ಇದು ಸರ್ಕಾರಕ್ಕೆ ಆರ್ಥಿಕವಾದಂಥ ಹೊರೆ ಆಗುತ್ತೆ. 2,500 ಕೋಟಿಯಷ್ಟು ಅಂದರೆ 2,000ರಿಂದ 2,500 ಕೋಟಿಯಷ್ಟು ಹಣ ನಾವು ಭರಿಸಬೇಕಾಗತ್ತೆ. ಅದನ್ನು ಎಲ್ಲಿಂದ ತರಬೇಕು ಅನ್ನೋಂಥ ಪ್ರಶ್ನೆಯನ್ನು ಸಭೆಯಲ್ಲಿ ಇಡ್ತಾರೆ. ಆದರೆ ಅದಕ್ಕೆ ಸಾರಿಗೆ ನೌಕರರಿಂದ ಯಾವುದೇ ರೀತಿ ಉತ್ತರವನ್ನು ಸಿಕ್ಕಿಲ್ಲ. ಅದ್ರ ಜೊತೆಗೆ ನಾವು ಈಗ ಏನು 1/1/2024 ಜನವರಿಯಿಂದ ವೇತನವನ್ನು ಪರಿಷ್ಕರಣೆ ಮಾಡಿದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಇನ್ನು ನಿಮಗೆ 4 ವರ್ಷಗಳ ಕಾಲದ ಅಂದರೆ 2027ಕ್ಕೆ ಅವಕಾಶ ಇದೆ. ಆವಾಗ ನಾವು ಮತ್ತೆ ಪರಿಶೀಲನೆ ಮಾಡ್ತೀವಿ, ನಿಮಗೆ ಅರಿಯರ್ಸನ್ನು ನಾವು ನೀಡ್ತೇವೆ ಅನ್ನುವಂತಹ ಭರವಸೆಯನ್ನು CM ಸಿದ್ದರಾಮಯ್ಯ ನೀಡ್ತಾರೆ. ಆದರೆ ಇದಕ್ಕೆ ಸಾರಿಗೆ ನೌಕರರು ಮುಖಂಡರು ಒಕ್ಕೂಟಗಳು ಯಾವುದೂ ಕೂಡ ಒಪ್ಪಲ್ಲ. ನಮಗೆ ಅರಿಯರ್ಸ್ ಬರಬೇಕು 38 ತಿಂಗಳದ್ದು, ಇಲ್ಲ ಅಂದರೆ ನಮಗೆ ಬಾಕಿ ಇರುವಂತಹ ಹಣವನ್ನು ಹಂತ ಹಂತವಾಗಿ ನೀಡಿ ಅನ್ನುವಂತಹ ಒಂದು ಮನವಿಯನ್ನು ಮಾಡ್ತಾರೆ. ಆದರೆ ಎಲ್ಲೂ ಕೂಡ ಕನ್ಕ್ಲೂಷನ್ಗೆ ಬರಲಿಕ್ಕಾಗಲ್ಲ. ಸಭೆ ಸಂಪೂರ್ಣವಾಗಿ ವಿಫಲ ಆಗುತ್ತೆ. ಇದೀಗ ಮತ್ತೆ 2ನೇ ಸುತ್ತಿನ ಸಭೆ ನಡೆಯುವಂಥ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅನ್ನೋದು ಅಂತ ಕುತೂಹಲ ಇದೆ. ಈಗಾಗಲೇ ಹೈಕೋರ್ಟ್ನಲ್ಲೂ ಕೂಡ ಈ ಬಗ್ಗೆ ವಿಚಾರಣೆ ಆಗಿ ನಾಳೆ ಒಂದು ದಿನ ಮುಷ್ಕರವನ್ನು ಮಾಡಬೇಡಿ ಅಂತ ಹೈಕೋರ್ಟ್ ಸೂಚನೆ ಇದೆ ಹಿನ್ನೆಲೆಯಲ್ಲಿ ಈಗ ಅಂದರೆ ಕಾರ್ಮಿಕ ಒಕ್ಕೂಟಗಳು, ಅನಂತ್ ಸುಬ್ರಾವ್ ಅವರ ನೇತೃತ್ವದ ಕಾರ್ಮಿಕ ಒಕ್ಕೂಟ ಏನಿದೆ, ಅವರು ಮತ್ತೆ ಪ್ರತ್ಯೇಕವಾಗಿ ಸಭೆಯನ್ನು ಖಾಸಗಿಯಾಗಿ ಅವರು ಸಭೆಯನ್ನು ಮಾಡಿಕೊಂಡು ಏನು ಹೈಕೋರ್ಟ್ ಸೂಚನೆ ಏನಿದೆ ಹಾಗೇನೆ ಸರ್ಕಾರದ ನಿಲುವು ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಂಡು ನಾಳೆ ಯಾವ ರೀತಿ ಹೋರಾಟ ಮಾಡಬೇಕಾ ಅಥವಾ ನಾಳೆ 1 ದಿನಗಳ ಕಾಲಾವಕಾಶವನ್ನು ಸರ್ಕಾರಕ್ಕೆ ಅಥವಾ ಸಾರಿಗೆ ಇಲಾಖೆಗೆ ನೀಡಬೇಕನ್ನೋದ್ರ ಬಗ್ಗೆ ಚರ್ಚಿಸಿ ಅಂತಿಮ ನಿರ್ಧಾರವನ್ನು ಮಾಡಲಾಗುತ್ತೆ. ಒಟ್ಟಾರೆ ಏನಂತಂದರೆ ಮುಷ್ಕರ ಅನ್ನುವಂಥದ್ದು ದೊಡ್ಡ ವಿಚಾರ ಆಗುತ್ತೆ. ಪ್ರಮುಖವಾಗಿ ಶಾಲಾ ಕಾಲೇಜುಗಳು ಹೋಗುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಕಾರ್ಮಿಕ ಅಂದರೆ ಕೂಲಿ ಕಾರ್ಮಿಕರಿಗೆ ಹೋಗಲಿಕ್ಕೆ ತೊಂದರೆ ಆಗುತ್ತೆ. ಮಧ್ಯಮ ವರ್ಗವರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಬಸ್ಗಳನ್ನು ಗ್ರಾಮೀಣ ಭಾಗದಲ್ಲಿ ನಗರಗಳಲ್ಲಿ ಸರ್ಕಾರಿ ಬಸ್ಗಳನ್ನೇ ಅವಲಂಬಿಸಿರ್ತಾರೆ. ಅಂಥವ್ರು ಎಲ್ಲರೂ ಕೂಡ ಸಮಸ್ಯೆ ಆಗುವಂಥ ಹಿನ್ನೆಲೆಯಲ್ಲಿ ತೂಗಿ ಅಳೆದು ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಒಂದು ಹಂತದಲ್ಲಿ ಈಗ ಒಂದು ಅಸ್ಪಷ್ಟತೆಯಂಥ ಒಂದು ಬೆಳವಣಿಗೆಗಳಿರುವಂಥದ್ದು. ಸ್ಪಷ್ಟವಾಗಿ ನಾಳೆ ಸ್ಟ್ರೈಕ್ ಆಗುತ್ತಾ ನಡೆಯುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಕನ್ಕ್ಲೂಷನ್ಗೆ ಬರಲಿಕ್ಕಾಗಲಿಲ್ಲ. ಅಂದರೆ ಈಗ ಗಣೇಶ್, ಈ ಶಕ್ತಿ ಯೋಜನೆಯಿಂದ ಏನಾದರೂ ಆರ್ಥಿಕವಾಗಿ ಈಗ ಆ ಸಾರಿಗೆ ಸಂಸ್ಥೆ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ಆರ್ಥಿಕವಾಗಿ ಮುಗ್ಗಟ್ಟಿದೆ ಅಂಥೇಳಿ. ಹಾಗಾಗಿ ಅದು ಈಗ ಸರ್ಕಾರಕ್ಕೆ ಇವರ ಹಿಂಬಾಕಿ ಅಥವಾ ಇವರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಆರ್ಥಿಕವಾಗಿ ಏನಾದರೂ ತೊಂದರೆ ಆಗ್ತಾ ಇರ್ಬೋದಾ? ಈ ಎಲ್ಲದರ ಬಗ್ಗೆ ಈಗಾಗಲೇ ಹಲವು ಸುತ್ತಿನ ಚರ್ಚೆಗಳಾಗಿರುವಂಥದ್ದು ಪ್ರಭು. ಅದೊಂದು ವಿಚಾರ ಕನ್ಸಿಡರ್ನ ಮಾಡ್ಬೋದು. ಯಾಕೆಂದರೆ ಸಾಕಷ್ಟು ಒಂದು ಶಕ್ತಿ ಫ್ರೀ ಬಸ್ಸನ್ನು ಬಿಡ್ತಾರೆ, ಮಹಿಳೆಯರಿಗೆ ಫ್ರೀ ಬಸ್ಸನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಗೆ ಸಾಕಷ್ಟು ಹೊರೆ ಇರುವಂಥದ್ದು. 100 ಕೋಟಿ ಮೊತ್ತದ ವೆಚ್ಚವನ್ನು ಈಗ ಸರ್ಕಾರ ಸಾರಿಗೆ ನಿಗಮಗಳಿಗೆ ನೀಡ್ತಾ ಇರುವಂಥದ್ದು. ಹಾಗಾಗಿ ಆದಾಯದ ಕೊರತೆ ಕೂಡ ಒಂದು ಕಾರಣ. ಆದರೆ ಇದ್ರ ಜೊತೆಗೇನೆ ಮುಖ್ಯವಾಗಿ ಏನಂತಂದರೆ ಈ ಒಂದು ಬೇರೆ ಬೇರೆ ವ್ಯಾವಹಾರಿಕ ಖರ್ಚುಗಳಿರುವಂಥದ್ದು, ಬೇರೆ ಬೇರೆ ಖರ್ಚು ವೆಚ್ಚಗಳು ಇದ್ದರೂ ಕೂಡ ಆರ್ಥಿಕ ಇಲಾಖೆ ಕೂಡ ಇದು 1,500 ಕೋಟಿ 2,000 ಕೋಟಿ ಮೊತ್ತವನ್ನು ನಾವು ಭರಿಸುವಂಥದ್ದು ಸಲೀಸಲ್ಲ. ಅದ್ರ ಜೊತೆಗೆ ಟೋಟಲಿ ನಾವು 3-4 ವರ್ಷದ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ಸರಿಸುಮಾರು 6,000 ಕೋಟಿಯಷ್ಟು ಹೆಚ್ಚುವರಿ ಹಣ ಕೂಡ ಬಂದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ಆತಂಕ ಆರ್ಥಿಕ ಇಲಾಖೆಯಿಂದ ಇರುವಂಥ ಹಿನ್ನೆಲೆಯಲ್ಲಿ ಹಾಗಾಗಿ CM ಸಿದ್ದರಾಮಯ್ಯನವರು ಇಷ್ಟು ದೊಡ್ಡ ಮಟ್ಟದ ರಿಸ್ಕನ್ನು ನಾವು ತೆಗೆದುಕೊಳ್ಳೋ ಬದಲು ಅವರನ್ನು ಮನವೊಲಿಸುವಂಥ ಪ್ರಕ್ರಿಯೆ ಮುಂದಾಗೋಣ ಅನ್ನುವಂಥ ಸ್ಥಿತಿಯಲ್ಲಿ ಈಗ ಸರ್ಕಾರ ಇರುವಂಥದ್ದು. ಆದರೆ ಈ ಕಾರ್ಮಿಕ ಒಕ್ಕೂಟಗಳು ಬೇಕೇ ಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿರುವಂಥ ಹಿನ್ನೆಲೆಯಲ್ಲಿ
ಇದೆಲ್ಲ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಸೆಡ್ ಹೊಡುವಂಥದ್ದು, ಸರ್ಕಾರಕ್ಕೆ ಡ್ಯಾಮೇಜ್ ನೀಡುವಂಥ ತಂತ್ರ ಇರ್ಬೋದು, ಅಥವಾ ಒಂದು ರೀತಿಯಲ್ಲಿ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಕೂಡ ಇನ್ನೂ ಕುತೂಹಲ ಇರುವಂಥದ್ದು. ಎರಡನೇ ಹಂತದ ಸುತ್ತಿನ ಸಭೆಯಲ್ಲೂ ಕೂಡ ಎಲ್ಲಾದರೂ ಏನು ಈಗಾಗಲೇ ಜಂಟಿ ಕ್ರಿಯಾ ಸಮಿತಿಯನ್ನು ಮನವೊಲಿಸೋದ ಪ್ರಕ್ರಿಯೆ ಆದರೆ ಆ ಸಂದರ್ಭದಲ್ಲಿ ಸ್ಟ್ರೈಕಿನ ಅಂದರೆ ಆ ಒಂದು ಏನು ಮುಷ್ಕರ ನೀಡುವಂಥ ಮಾಬ್ ಏನಿದೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ಬೋದು. ಅವರ ಜೊತೆ 14 ಸಂಘಟನೆಗಳಿರುವಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನು ಕಾರ್ಮಿಕರ ವರ್ಗ ಏನು ಗೈರಾಗುವಂಥದ್ದು, ಏನು ಹಾಜರಿ ಆಗುವಂಥದ್ದು ಅಥವಾ ಡ್ಯೂಟಿಯಲ್ಲಿ ಭಾಗಿಯಾಗುವಂಥ ಪ್ರಕ್ರಿಯೆಗಳಾಗ್ಬೋದು. ಇನ್ನು ಇದ್ರ ಜೊತೆಗೆ ಈಗಾಗಲೇ ಸಾರಿಗೆ ಇಲಾಖೆ ಆಯುಕ್ತರು ಕೂಡ ಖಾಸಗಿ ಬಸ್ಗಳ ಮಾಲೀಕರ ಜೊತೆಗೆ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ. ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲಾವಾರುಗಳಲ್ಲಿ ಈಗಾಗಲೇ 10,000 ಬಸ್ಗಳನ್ನು ಒಂದೆರಡು ದಿನಗಳ ಕಾಲ ಓಡಿಸಲಿಕ್ಕೆ ಅಥವಾ ಅವಕಾಶವನ್ನು ನೀಡಲಿಕ್ಕೆ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಸರ್ಕಸನ್ನು ಕೂಡ ಸರ್ಕಾರ ಹಾಗೂ ಸಾರಿಗೆ ಇಲಾಖೆ ಮಾಡ್ತಾ ಇರುವಂಥದ್ದು. ಬಟ್ ಏನಾಗುತ್ತೆ ಅನ್ನೋದು ಈಗ ಕುತೂಹಲ ಇರುವಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ಕೆಎಸ್ಆರ್ಟಿಸಿ ನಿಗಮಗಳ ಒಕ್ಕೂಟದ ಮುಖಂಡರೊಂದಿಗೆ ಸಭೆ ನಡೀತಾ ಇದೆ. ಮನವೊಲಿಸಬೇಕು, ಭಾಳ ಕಷ್ಟ ಆಗುತ್ತೆ. ಇಲ್ಲ ಅಂದರೆ ಗಮನಿಸಿದ್ದೇವೆ ನಾವು ಈ ಹಿಂದೆ ಬಂದ್ಗೆ ಇವರು ಮುಷ್ಕರ ಮಾಡಿದಾಗ ಎಷ್ಟೋ ಅನಾಹುತಗಳಾಗ್ಬಿಟ್ವು. ಅವರು ಬೇಡಿಕೆಗಳಿದ್ದಾವೆ, ಆಯಿತು ಏನೋ ಒಂದು ವ್ಯವಸ್ಥೆ ಮಾಡಿ. ಸಭೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಭಾಗಿಯಾಗಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಕೂಡ ಇದ್ದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಕಾರ್ಮಿಕ ಸಂಘಟನೆಗಳ ಮುಖಂಡರು ಕೂಡ ಆ ಒಂದು ಸಭೆಯಲ್ಲಿ ಇದ್ದಾರೆ. ಆ ಸಂಘಟನೆಗಳಲ್ಲೇ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ, ಅವರಲ್ಲಿ ಬಣಗಳಿದ್ದಾವೆ. ಅವ್ರ ಬಣಗಳಿರಲಿ ಬಿಡಲಿ, ಆದರೆ ಸರ್ಕಾರ ಈಗ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು. ನೋಡಿ, ಅವ್ರಿಗೆ ಎಷ್ಟೋ ತಿಂಗಳುಗಳಿಂದ ವೇತನವನ್ನೇ ಕೊಟ್ಟಿಲ್ಲ. ಹಿಂಬಾಕಿ ಸಾವಿರಾರು ಕೋಟಿ ಹಂಗೆ ಉಳಿಸ್ಕೊಂಡಿದೆ. ಅದು ಹಿಂದಿನ ಸರ್ಕಾರ ಮಾಡಿ ಹೋಗಿದ್ದ, ಇವರು ಬಂದ ಮೇಲೆ ಆಗಿದ್ದ, ಅದು ಬೇಡ ಇಲ್ಲಿ. ಆದರೆ ಜನರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಒಂದು ದಿನ ಬಸ್ ಏನಾದರೂ ಬೀದಿಗಿಳದೇ ಇದ್ದರೆ ಎಷ್ಟೊಂದು ಸಮಸ್ಯೆಗಳಾಗುತ್ತೆ. ಶಾಲಾ ಕಾಲೇಜು ಮಕ್ಕಳಾಗಿರ್ಬೋದು, ಬಡವರು, ಮಧ್ಯಮ ವರ್ಗದವರು, ಆ ಬಸ್ಸನ್ನೇ ಅವಲಂಬಿಸಿರುವಂಥವ್ರು, ಗ್ರಾಮೀಣ ಭಾಗದವರು, ಎಲ್ಲರಿಗೂ ಅನಾನುಕೂಲ ಆಗುತ್ತೆ. ಹಾಗಾಗಿ ನೀವು ಪ್ರೈವೇಟ್ ಬಸ್ಗಳ ಜೊತೆಗೇನೋ ಮೀಟಿಂಗ್ ಮಾಡಿದ್ದಾರಂತೆ, ಅವ್ರಿಗೂ ಕೂಡ ಏನೋ ಆಫರ್ ಕೊಡ್ತಾ ಇದ್ದಾರೆ. ಆದರೆ ಈ ಪ್ರೈವೇಟ್ ಬಸ್ಸು ನಾವು ನೋಡಿಲ್ವಾ, ಒಂದಕ್ಕೆ ಡಬಲ್ ಕೆಲವು ಕಡೆಗಳಲ್ಲಿ ಇದನ್ನೇ ಟೈಮ್ ಅಂದ್ಕೊಂಡು ಎನ್ಕ್ಯಾಶ್ ಮಾಡಿಕೊಂಡು ರಕ್ತ ಹೀರುವಂಥ ಪ್ರಯತ್ನ ಮಾಡಬಹುದು. ಹಾಗಾಗಿ 8 ತಿಂಗಳ ಹಿಂಬಾಕಿಗೆ ಸಾರಿಗೆ ನೌಕರರ ಬೇಡಿಕೆ ಇದೆ. ಸಭೆ ಬಳಿಕ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋವಿಡ್ ಸಮಯದಲ್ಲಿನ ಹಿಂಬಾಕಿ ಕೊಡುವುದು ಸೂಕ್ತವಲ್ಲ, 14 ತಿಂಗಳು ಕೊಡಿ ಸಾಕು ಅಂತ ಶ್ರೀನಿವಾಸ್ ಸಮಿತಿ ಶಿಫಾರಸನ್ನ ಮಾಡಿದೆ. 718 ಕೋಟಿ ಆಗುತ್ತೆ, ಅದನ್ನ ಕೊಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಕೂತು ಮಾತಾಡೋಣ, ಇದಾಗ್ಬಿಡ್ಲಿ, ಅಸೆಂಬ್ಲಿ ಆದ್ಮೇಲೆ ಕೂತು ಮಾತಾಡೋಣ ಅಂತ ಹೇಳಿದ್ವಿ. ನಾವು ಒಂದ್ ಹೆಜ್ಜೆ ಮುಂದೆ ಬಂದಿದ್ದೀವಿ, ನೀವು ಒಂದ್ ಹೆಜ್ಜೆ ಮುಂದೆ ಬನ್ನಿ. ಆಮೇಲೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸ್ಟ್ರೈಕ್ ಎಲ್ಲ ಮಾಡಬಾರ್ದು ಅಂತ ಮುಖ್ಯಮಂತ್ರಿಗಳು ಅವರಿಗೆ ಮನವಿ ಮಾಡಿದ್ದಾರೆ. ಈಗ ಒಂದು ಈ ಪರಿಷ್ಕರಣೆ ಆಗಿದ್ದು ಯಾವತ್ತು, ಜಾರಿ ಆಗಿದ್ದು ಯಾವತ್ತು? 17/3/23ಕ್ಕೆ ಪರಿಷ್ಕರಣೆ ಆಯಿತು, ತೀರ್ಮಾನ ತಗೊಂಡ್ರು. ಜಾರಿ ಮಾಡಿದ್ದು ಅದು ಹಿಂದೆ ರೆಸ್ಟ್ರಾಸ್ಪೆಕ್ಟಿವ್ 1/3/23ರಿಂದ ಜಾರಿಗೆ ಬರುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಗೆಜೆಟ್ ಆಗಿದೆ. ಅವರು 1 ದಿನಗಳ ಅವಕಾಶ ಕೊಟ್ಟಿದ್ದಾರೆ. ನಾಳೆ ಬೇಡ, ನಾಳೆ ಹಿಯರಿಂಗ್ ಆಗುತ್ತೆ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಅಂತ ಸರ್ಕಾರದ ಗಮನಕ್ಕಿದೆಯಾ? ಸರ್ಕಾರ ಇದ್ರ ಬಗ್ಗೆ ಏನಾದರೂ ಮನವರಿಕೆ ಮಾಡೋದು ಕೆಲಸ ಮಾಡುತ್ತಾ? ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ, ನನ್ನ ಗಮನಕ್ಕೆ ತಂದ್ರು. ಈ ತರ PL ಹಾಕಿದ್ರು. 2 ದಿನ ಆದ್ಮೇಲೆ ಮತ್ತೆ ಅಲ್ಲಿ ಕೋರ್ಟ್ ಹಿಯರ್ ಮಾಡ್ತಾರೆ. ಈಗ 700 ಕೋಟಿ